ತರಕಾರಿ ಉಪ್ಪಿಟ್ಟು ಸವಿಯಲು ಸಿದ್ಧ. ಬನ್ನಿ ಈಗ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್, ಆಲೂಗೆಡ್ಡೆ, ಬೀನ್ಸ್ ಮತ್ತೆ ಹಸಿಮೆಣಸಿನಕಾಯಿ ಆ್ಯಂಡ್ ಕ್ಯಾರೆಟ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತೆ ಬಾಣಲೆಯಲ್ಲಿ ರವೆನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾದ ನಂತರ ಮೊದಲು ಒಂದು ಚಿಕ್ಕ ಕುಕ್ಕರ್ ಸಾಕು, ಅದಕ್ಕೆ ಸ್ವಲ್ಪ ಎಣ್ಣೆ. ಇಂಗ್ರೀಡಿಯೆಂಟ್ ಬಂದು ಫಸ್ಟು ಸಾಸಿವೆ, ಸ್ವಲ್ಪ ಚಟಪಟ ಅಂದಮೇಲೆ ಜೀರಿಗೆ, ಅದಾದ ನಂತರ ಕರಿಬೇವು ಸೊಪ್ಪು. ಚಟಪಟ ಅನ್ನತ್ತೆ. ಸ್ವಲ್ಪ ದೂರ ನಿಂತ್ಕೊಳ್ಳಿ, ಎಣ್ಣೆ ಸಿಡಿಯುತ್ತೆ. ಸೊ ಈ ಒಂದು ಉಪ್ಪಿಟ್ಟು ಕೆಲವ್ರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಕೆಲವ್ರಿಗೆ ಉಪ್ಪಿಟ್ಟು ಅಂದ್ರೇ ಫುಲ್ಲು ಬೇಡ ಅನ್ನೋ ಫೀಲ್ ಇರುತ್ತೆ. ಸೊ ನನಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ, ಚಿತ್ರಾನ್ನ ಅಂದರೆ ಇಷ್ಟ ಇಲ್ಲ. ನಿಮ್ಗೇನು ಇಷ್ಟ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ನಾನು ಹಾಕ್ತಾ ಇರೋ ಮೂರನೇ ಐಟಮ್ ಅಂತ ಹೇಳಿದ್ರೆ ಹಸಿಮೆಣ್ಸಿನ್ಕಾಯಿ. ಹಸಿ ವಾಸನೆ ಹೋಗೋವರೆಗೂ ಕ್ಲೀನಾಗಿ ಫ್ರೈನ ಮಾಡ್ಕೊಳ್ಳಿ. ಓಕೆ, ಸೊ ವಿಡಿಯೋ ನೋಡ್ಕೊಂಡು ಕೂಡ ಟ್ರೈ ಮಾಡ್ಬೋದು. ನಂತರ ಬಿಗಿನರ್ಸ್ ನೀವು ನನ್ನ ವಿಡಿಯೋ ನೋಡಿ ಉಪ್ಪಿಟ್ಟು ಮಾಡ್ತಾಯಿದ್ರೆ, ನಾನು ಇನ್ನೊಂದು ಯಾವುದೋ ವಿಡಿಯೋ ನೋಡಿ ಉಪ್ಪಿಟ್ಟನ್ನ ಮಾಡ್ತಾ ಇರೋದು. ನಾನು ಕೂಡ ನಿಂತಾರೆ ಯೂಟ್ಯೂಬ್ ಗರ್ಲ್. ಓಕೆ, ಯೂಟ್ಯೂಬ್ ನೋಡ್ಕೊಂಡು ಮಾಡೋದು. ಈಗ ನಾನು ಹಾಕಿದ್ದು ಉದ್ದಿನ ಕಾಳು. ಸೊ ಒಂದು ವಿಡಿಯೋದಲ್ಲಿ ನೋಡಿದೆ ಉದ್ದಿನ ಕಾಳು ಹಾಕಿದ್ರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಅಂತ, ಅದಕ್ಕೆ ಫ್ರೈಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಹಾಕ್ತಾ ಇರೋದು ಈರುಳ್ಳಿ. ಇದನ್ನು ಮತ್ತೊಂದು ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂದ್ರೆ ಉಳ್ಳಾಗಡ್ಡಿ, ಉತ್ತರ ಕರ್ನಾಟಕದ ಸೈಡಲ್ಲಿ ಹೇಳ್ಬೇಕಂದ್ರೆ ಉಳ್ಳಾಗಡ್ಡಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಆನಿಯನ್, ಅಫ್ಕೋರ್ಸ್ ನೀವು ಇಂಗ್ಲೀಷ್ ಅವರಲ್ವಾ, ನಮ್ಗೆ ಗೊತ್ತಿದೆ. ಸೊ ನೆಕ್ಸ್ಟ್ ಆಗ್ತಾ ಇರೋದು ಟೊಮೊಟೊ ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಕ್ಲೀನಾಗಿ ಇದೆಲ್ಲ ಫ್ರೈ ಆದ ನಂತರ ನೆಕ್ಸ್ಟು ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್. ತರಕಾರಿ ಉಪ್ಪಿಟ್ಟು ಎಷ್ಟು ಸಖತ್ತಾಗಿರುತ್ತಂದರೆ ನೆನೆಸ್ಕೊಳ್ಬೇಕು, ಇನ್ನೊಂದು ಸತಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ತರಕಾರಿ ಸ್ವಲ್ಪ ಬೇಯಲಿ. ಸೊ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ನೆಕ್ಸ್ಟ್ ಓಪನ್ ಮಾಡಿದೆ ನೋಡಿ, ಈ ಥರ ಇತ್ತು. ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಕಲಿಸ್ಕೊಳ್ಳಿ. ಸೊ ಏನಾದರೂ ನೀರು ಬೇಕು ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರೆ ಸ್ವಲ್ಪ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕಿ ತರಕಾರಿ ಬೇಯೋದಕ್ಕೆ ಈಸಿ ಆಗುತ್ತೆ. ಒಂದು ಕುದಿ ಬಂದ ತಕ್ಷಣ ಇನ್ನೊಂದು ಸ್ವಲ್ಪ ಎಷ್ಟು ಬೇಕು ನೀರು, ನೀವು 1 ಕಪ್ ರವೆ ತೊಗೊಂಡಿದ್ರೆ 3 ಕಪ್ಪು ನೀರು ಹಾಕಬೇಕು. ಒಂದು ಲೋಟದಲ್ಲಿ ನೀವೇನಾದರೂ ರವೆ ತೊಗೊಂಡಿದ್ರೆ ಅದರ 3 ಪಟ್ಟು ರವೆ ನೀರನ್ನ ತೊಗೋಬೇಕು. ಇನ್ ಕೇಸ್ ತೆಳ್ಳಗೆ ಬೇಕು ಅಂತೇಳಿದ್ರೆ 4 ಕಪ್ಪು. ಇಲ್ಲ ನನಗೆ ತೆಳ್ಳಗೆ ಬೇಡ ಗಟ್ಟಿ ಬೇಕು ಅಂತ ಹೇಳಿದ್ರೆ 2 ಮುಕ್ಕಾಲು. ಈ ಥರ ರವೆ ಹಾಕಿದ ನಂತರ 1-2 ನಿಮಿಷ ಈ ಥರ ಕ್ಲೀನಾಗಿ ತಿರುಗಿಸ್ಕೊಂಡು ಅದಾದಮೇಲೆ ರವೆ ಬೇಯೋದಕ್ಕೆ 1-2 ನಿಮಿಷ ಬಿಟ್ಟರೆ ಸಾಕು. ಉದ್ರವಾಗಿ ರವೆ ಉಪ್ಪಿಟ್ಟು, ಅದು ತರಕಾರಿ ಉಪ್ಪಿಟ್ಟು ನಿಮಗೆ ರೆಡಿ ಆಗುತ್ತೆ. ಸೊ ಇಷ್ಟೇ ಉಪ್ಪಿಟ್ಟು ಮಾಡುವ ವಿಧಾನ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಬೆಲ್ ಬಟನ್ನ ಒತ್ತಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ. ನೀವು ಯಾವತ್ತಾದರೂ ಒಂದ್ಸತಿ ಟ್ರೈ ಮಾಡಿ, ಹಾಗೆಯೇ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.